ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಂಕಜ ನಾಗರಾಜ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಸ್ಯಾರಿಗೆ ಸಿಂಪಲ್ಲಾಗಿ ಬಾರ್ಡರ್ ಕುಚ್ಚು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಈ ಸ್ಯಾರಿ ಕುಚ್ಚನ್ನ ನೀವು ಮೈಸೂರು ಸಿಲ್ಕ್ ಸ್ಯಾರಿ ಅಥವಾ ಸಿಲ್ಕ್ ಸ್ಯಾರಿ ಯಾವುದಕ್ಕೆ ಬೇಕಂದ್ರೂ ಹಾಕ್ಬೋದು. ನಾನು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕ್ತಾ ಇದ್ದೀನಿ. ತುಂಬಾ ಸುಲಭ ಈ ಡಿಸೈನ್ ಹಾಕೋದು. ಸಿಂಪಲ್ಲಾಗಿ ಸ್ಯಾರಿ ಕುಚ್ಚು ಬೇಕು ಅಂತಂದರೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಡಿಸೈನ್ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಈ ಸ್ಯಾರಿ ಕುಚ್ಚು ಹಾಕೋದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ. ಸ್ಯಾರಿ ಕಲರ್ ಕಾಂಬಿನೇಷನ್ನು ನೋಡಿ ತೋರಿಸ್ತಾ ಇದ್ದೀನಿ. ವೈಟು ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಇದೆ. ನಾನು ವೈಟು ಮತ್ತು ಪಿಂಕ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿ ಈ ಸ್ಯಾರಿ ಕುಚ್ಚನ್ನ ಹಾಕ್ತಾ ಇದ್ದೀನಿ. ಈ ಡಿಸೈನ್ ಹಾಕೋದಕ್ಕೆ ನಾನು 6 ಎಳೆ ದಾರನ ಸುತ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಸ್ಯಾರಿಗೆ ಮ್ಯಾಚ್ ಆಗೋ ಥರನೇ ನಾನು ಸಿಲ್ಕ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಮತ್ತು ಸ್ಮಾಲ್ ಬೀಡ್ಸನ್ನು ತಗೊಂಡಿದ್ದೀನಿ, ಸ್ಮಾಲ್ ಸೈಜ್ ಬೀಡ್ಸು. ಅದಾದಮೇಲೆ ಥ್ರೆಡ್ಡನ್ನು ಕಟ್ ಮಾಡೋದಕ್ಕೆ ಕಟರ್ ತೊಗೊಂಡಿದ್ದೀನಿ. ಹಾಗೆ ನಾನು ನೀಡಲ್ನ 12 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. 12 ಆದರೂ ತೊಗೋಬೋದು, 13 ನಂಬರ್ ನೀಡಲ್ಲಾದರೂ ತೊಗೋಬೋದು. ಇವಾಗ 6 ಎಳೆ ದಾರ ತೊಗೊಂಡಿದ್ವಲ್ಲ, ಅದಕ್ಕೆ ಒಂದು ನಾಟ್ ಹಾಕಬೇಕು. ನಾಟ್ ಹಾಕಿದ್ದಾದಮೇಲೆ ಸ್ಯಾರಿಗೆ ಲಾಕ್ ಮಾಡಬೇಕು. ಸ್ಯಾರಿ ಕುಚ್ಚು ಸ್ಟಾರ್ಟ್ ಮಾಡುವಾಗ ನೀವು ಯಾವಾಗಲೂ ನಿಮ್ಮ ಬಲಭಾಗದಿಂದನೇ ಸ್ಯಾರಿ ಕುಚ್ಚನ್ನ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ನೋಡಿ ನಾನು ನಾಟನ್ನು ಹಿಂದೆ ಇಟ್ಕೊಂಡು ಸ್ಯಾರಿ ಹಿಂದಕ್ಕೆ ಒಂದು ಫಿಂಗರಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಒಂದು ಸಲ ಲಾಕ್ ಮಾಡಿದ್ದಾದಮೇಲೆ ಹಾಗೇ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಲನಾದರೂ ಲಾಕ್ ಮಾಡ್ಬೋದು, 2 ಸಲನಾದರೂ ಲಾಕ್ ಮಾಡ್ಬೋದು. ನಾನು 2 ಟೈಮ್ಸ್ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ನೀವು 5 ಚೈನನ್ನು ಹಾಕಬೇಕು. ನೋಡಿ 2 ಸಲ ಲಾಕ್ ಮಾಡಿದ್ದೀನಿ. ಇವಾಗ ನಾನು 5 ಚೈನನ್ನು ಹಾಕ್ತಾಯಿದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು. ಒಂದು ಸಲ ಇವಾಗ ಒಂದು ಚೈನ್ ಆಗಿದೆ. ಮತ್ತೆ ಇನ್ನೊಂದು ಸಲ ನೀಡಲ್ ಮೇಲೆ ದಾರ ತಗೋಬೇಕು, ಇನ್ನೊಂದು ಸಲ ಲಾಕ್ ಮಾಡಬೇಕು. ಇದೇ ರೀತಿಯಾಗಿ 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿದ್ದಾದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಲೂಸಾಗಿನೂ ಲಾಕ್ ಮಾಡಬಾರ್ದು, ಜಾಸ್ತಿ ಎಳೆದು ಕೂಡ ಲಾಕ್ ಮಾಡಬಾರ್ದು. ಎಕ್ಸಾಕ್ಟ್ ಅದು ಹೆಂಗೆ ಬರುತ್ತೆ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕಾಗುತ್ತೆ. ಲಾಕ್ ಮಾಡಿ ಮತ್ತೆ ನೀವು 3 ಚೈನನ್ನು ಹಾಕಬೇಕು. ನೋಡಿ ಒಂದು ಸಲ ಲಾಕ್ ಮಾಡಿದ್ದೀನಿ. ಇವಾಗ 3 ಚೈನನ್ನು ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿದ್ದಾದಮೇಲೆ ಬೀಡನ್ನು ಆ್ಯಡ್ ಮಾಡಬೇಕು. ನೋಡಿ ಇವಾಗ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ 12 ನಂಬರ್ ನೀಡಲಲ್ಲಿ ಬೀಡ್ ಆ್ಯಡ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ 13 ನಂಬರ್ ನೀಡಲಲ್ಲಿ ಕೂಡ ಬೀಡು ಈಸಿಯಾಗಿ ನೀವು ಹಾಕ್ಬೋದು. ನೋಡಿ ಬೀಡ್ ಎಷ್ಟು ಚಿಕ್ಕದಾಗಿದೆ. ಈ ಬೀಡನ್ನು ನೀಡಲ್ ಒಳಗಡೆ ಸೇರಿಸ್ಕೋಬೇಕು. ನೀಡಲ್ ಒಳಗಡೆ ಸೇರಿಸ್ಕೊಂಡು ಆದಮೇಲೆ ಬೀಡನ್ನು ಲಾಕ್ ಮಾಡಬೇಕು. ನೋಡಿ ಬೀಡನ್ನು ಥ್ರೆಡ್ ಒಳಗಡೆಗೆ ಕಳಿಸ್ತಾ ಇದ್ದೀನಿ. ಥ್ರೆಡ್ ಒಳಗಡೆ ಬೀಡ್ ಹಾಕಿದಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇವಾಗ ನೀವು ಡಬಲ್ ಕ್ರೋಶನ ಹಾಕಬೇಕು. ಕಂಬಗಳನ್ನು ಹಾಕಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು. ನೀವು 5 ಚೈನ್ ಹಾಕಿದ್ರಲ್ವ, 5 ಚೈನ್ ಇದೆಯಲ್ಲ ಅದ್ರ ಒಳಗಡೆಯಿಂದ ನೀವು ಡಬಲ್ ಕ್ರೋಶನ ಹಾಕಬೇಕು. ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ. ನೀಡಲ್ ಮೇಲೆ ದಾರ ತಗೊಂಡು 5 ಚೈನ್ ಲಾಕ್ ಮಾಡಿದ್ವಲ್ವ, ಅದ್ರ ಒಳಗಡೆಯಿಂದ ಮಧ್ಯದಿಂದ ನೀವು ದಾರನ ಎಳ್ಕೊಂಡು ನೀಡಲ್ ಮೇಲೆ ಆವಾಗ 3 ಸಲ ದಾರ ಇರುತ್ತೆ, ಅದನ್ನು ನೀವು 2 ಲೂಪಿಂದ ಒಂದು ಸಲ, 2 ಲೂಪಿಂದ ಒಂದು ಸಲ ತೆಗಿಬೇಕು. ಇವಾಗ ನೋಡಿ ಒಂದು ಕಂಬ ಆಗಿದೆ. ನೋಡಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ನೀಡಲ್ ಮೇಲೆ ದಾರ ತಗೊಂಡು 5 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆಯಿಂದ ಈ ರೀತಿ ದಾರನ ಎಳ್ಕೋಬೇಕು. ಎಳ್ಕೊಂಡ್ಮೇಲೆ ನೋಡಿ ನೀಡಲ್ ಮೇಲೆ 3 ಸಲ ದಾರ ಇರುತ್ತೆ, 2 ಲೂಪಿಂದ ಒಂದು ಸಲ ಮತ್ತು 2 ಲೂಪಿಂದ ಒಂದು ಸಲ ದಾರನ ತೆಗಿಬೇಕು. ಇವಾಗ 2 ಕಂಬ ಆಗಿದೆ. ಇದೇ ರೀತಿಯೇ ನಾವು 4 ಕಂಬಗಳನ್ನು ಹಾಕಬೇಕು.
3 ಚೈನ್ ಹಾಕಿದ್ವಲ್ಲ ಅದನ್ನು ಕೌಂಟ್ ಮಾಡಿದರೆ 5 ಕಂಬಗಳು ಆಗುತ್ತೆ. ಇವಾಗ 3 ಕಂಬ ಆಗಿದೆ, 4ನೇ ಕಂಬ ಹಾಕ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಗೋಬೇಕು. ನೋಡಿ ಆವಾಗಲೇ ಹೇಳಿದ್ನಲ್ಲ ಅದೇ ರೀತಿಯೇ 2 ಲೂಪಿಂದ ಒಂದು ಸಲ, 2 ಲೂಪಿಂದ ಒಂದು ಸಲ. ಇವಾಗ 4 ಕಂಬಗಳು ಆಗಿದೆ. ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಒಂದು ಸಲ ಲಾಕ್ ಮಾಡಬೇಕು ಅಷ್ಟೇ. ನೋಡಿ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡಬೇಕು. ಒಂದು ಸಲ ಲಾಕ್ ಮಾಡಿದ್ದಾದಮೇಲೆ ಮತ್ತೆ 3 ಚೈನನ್ನು ಹಾಕಬೇಕು. 3 ಚೈನ್ ಹಾಕಿದ್ದಾದಮೇಲೆ ಬೀಡ್ ಆ್ಯಡ್ ಮಾಡಿ, ಆವಾಗಲೇ ನಾವು ಏನು ಆರ್ಚನ್ನು ಹಾಕಿದ್ವಿ ಅಲ್ವಾ 4 ಕಂಬ ಹಾಕಿ, ಅದೇ ರೀತಿಯೇ ಮತ್ತೆ ಇವಾಗ ಕೂಡ ಹಾಕ್ತಾ ಇರೋದು. 3 ಚೈನ್ ಹಾಕಿದ್ದೀನಿ. ನೋಡಿ ದಾರನ ಸ್ವಲ್ಪ ಮೇಲೆ ಎಳ್ಕೊಂಡು ಒಂದು ಬೀಡನ್ನು ಸೇರಿಸ್ತಾ ಇದ್ದೀನಿ ದಾರದೊಳಗಡೆ. ಮೊದಲು ಬೀಡನ್ನು ನೀಡಲ್ ಒಳಗಡೆ ತಗೊಂಡಿದ್ದೀನಿ. ದಾರನ ನೀಡಲ್ ತುದಿ ಇದೆಯಲ್ವ ಅದರಲ್ಲಿ ಟೈಟಾಗಿ ಇಟ್ಕೊಂಡು ಬೀಡನ್ನು ದಾರದೊಳಗಡೆ ಈ ರೀತಿಯಾಗಿ ಸೇರಿಸ್ತಾ ಇದ್ದೀನಿ. ಸೇರಿಸಿದ್ದಾದಮೇಲೆ ನೋಡಿ ಇವಾಗ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನಾವು ಆವಾಗಲೇ ಕಂಬಗಳನ್ನು ಹಾಕಿದ್ವಲ್ವ ಅದ್ರ ಮಧ್ಯದಲ್ಲಿ, ನಿಮಗೆ ನಾನು ಹಾಕುವಾಗ ತೋರಿಸ್ತಾ ಇದ್ದೀನಿ, ಕಂಬಗಳನ್ನು ಹಾಕುವಾಗ ಲಾಕ್ ಮಾಡಿದ್ವಲ್ವ ಅದ್ರ ಮಧ್ಯದಲ್ಲಿ ನೀವು ದಾರನ ಎಳ್ಕೊಂಡು ಇಲ್ಲಿ ನೀವು ಡಬಲ್ ಕ್ರೋಶನ ಹಾಕಬೇಕು. ನೋಡಿ 2ರಿಂದ 1, 2ರಿಂದ 1 ಈ ರೀತಿ ನೀವು ಮತ್ತೆ ಇಲ್ಲಿ 4 ಕಂಬಗಳನ್ನು ಹಾಕಬೇಕು. ನೀವು 3 ಚೈನ್ ಹಾಕಿದ ಕಂಬನೂ ಕೌಂಟ್ ಮಾಡಿದರೆ 5 ಕಂಬಗಳು ಆಗುತ್ತೆ. ನೋಡಿ 2 ಲೂಪಿಂದ ಒಂದು ಸಲ ತಗೋಬೇಕು, 2 ಲೂಪಿಂದ ಒಂದು ಸಲ ತಗೋಬೇಕು. ಸ್ವಲ್ಪ 1-2 ಆರ್ಚ್ನ ಹಾಕುವಾಗ ಅಷ್ಟೇ ನಿಮಗೆ ಕನ್ಫ್ಯೂಸ್ ಆಗೋದು. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಹಾಕೋದು ಅಂತ. ಮತ್ತೆ ವಿಡಿಯೋ ನೋಡೋದೇ ಇಲ್ಲ ನೀವು, ಹಂಗೆ ಕಂಟಿನ್ಯೂ ನೀವೇ ಹಾಕ್ಕೊಂಡು ಹೋಗ್ತೀರಾ. ಇವಾಗ 3 ಕಂಬಗಳು ಆಗಿದೆ, 4ನೇ ಕಂಬನ ಹಾಕ್ತಾ ಇದ್ದೀನಿ. 4 ಕಂಬ ಹಾಕಿದ್ದಾದಮೇಲೆ ನಾವು ಲಾಕ್ ಮಾಡಬೇಕು. ನೋಡಿ ಇವಾಗ 4ನೇ ಕಂಬನ ಹಾಕ್ತಾ ಇದ್ದೀನಿ. 4ನೇ ಕಂಬ ಹಾಕಿದ್ದಾದಮೇಲೆ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ನೋಡಿ ಇವಾಗ 2 ಆರ್ಚ್ ಆಗಿದೆ. ಇದೇ ರೀತಿ ನಾವು 4 ಆರ್ಚನ್ನು ಹಾಕಿದ್ದೀನಿ. ಇವಾಗ ಲಾಕ್ ಮಾಡಿದ್ದಾದಮೇಲೆ ಮತ್ತೆ 3 ಚೈನನ್ನು ಹಾಕಬೇಕು. ನಿಮಗೆ ಗೊತ್ತಿದೆ ಅಲ್ವಾ, ಮೊದಲೇ ಸ್ಟಾರ್ಟಿಂಗೇ ಹೇಳ್ಕೊಟ್ಟಿದ್ದೀನಿ. 3 ಚೈನನ್ನು ಹಾಕಬೇಕು. 3 ಚೈನ್ ಹಾಕಿದಾದಮೇಲೆ ನೀವು ಬೀಡನ್ನು ಸೇರಿಸಬೇಕು. ಬೀಡನ್ನು ಸೇರಿಸುವಾಗ ದಾರನ ಸ್ವಲ್ಪ ಮೇಲೆ ಎಳ್ಕೊಂಡು ಆಮೇಲೆ ನೀಡಲ್ ಒಳಗಡೆ ನೀವು ಬೀಡನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡಿದ್ದಾದಮೇಲೆ ನೀವು ದಾರಕ್ಕೆ ಬೀಡನ್ನು ಆ್ಯಡ್ ಮಾಡಬೇಕು. ದಾರದೊಳಗಡೆ ಸೇರಿಸಿದ್ದಾದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ನಾವು ಆವಾಗಲೇ 4 ಕಂಬ ಹಾಕಿ ಲಾಕ್ ಮಾಡಿದ್ವಲ್ವ ಅದ್ರ ಮಧ್ಯದಿಂದ ಮತ್ತೆ ಒಂದು ಸಲ ದಾರನ ತಗೋಬೇಕು. ನೀಡಲ್ ಮೇಲೆ ಇವಾಗ 3 ಸಲ ದಾರ ಇರುತ್ತೆ. ನಾವು ಇವಾಗ ಡಬಲ್ ಕ್ರೋಶನ ಹಾಕಬೇಕು. ಇದೇ ರೀತಿಯೇ ನೀವು ಕಂಟಿನ್ಯೂ ಮಾಡಿ 4 ಆರ್ಚ್ ಆಗೋ ತನಕ ಕಂಟಿನ್ಯೂ ಮಾಡಿ. 4 ಆರ್ಚ್ ಹಾಕಿದ್ದಾದಮೇಲೆ ನೀವು 5 ಚೈನನ್ನು ಹಾಕಬೇಕು. 5 ಚೈನ್ ಹಾಕೋದು ಬೇಬಿ ಕುಚ್ಚು ಹಾಕೋದಕ್ಕೆ.
4 ಆರ್ಚ್ ಆಗಿದೆ. ಇವಾಗ ಲಾಕ್ ಮಾಡಿ 5 ಚೈನನ್ನು ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿದ್ದಾದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಇಲ್ಲಿಗೆ ಬೇಬಿ ಕುಚ್ಚನ್ನು ಹಾಕೋದು. ಅದಾದಮೇಲೆ 4 ಕಂಬಗಳ ಆರ್ಚನ್ನು ಹಾಕಿದ್ದೀವಲ್ವ, ಅದನ್ನು ಕಂಟಿನ್ಯೂ ಮಾಡಬೇಕು. ನೋಡಿ, ಸ್ಟಾರ್ಟಿಂಗು ನಾನು 5 ಚೈನನ್ನು ಹಾಕಿದ್ದೀನಿ. 5 ಚೈನ್ ಆದಮೇಲೆ 4 ಕಂಬಗಳ ಆರ್ಚನ್ನು ಹಾಕಿದ್ದೀನಿ. ಅದಾದಮೇಲೆ ನಾನು ಮತ್ತೆ 5 ಚೈನನ್ನು ಹಾಕಿದ್ದೀನಿ. ಮತ್ತೆ 4 ಕಂಬ ಇರೋ ಆರ್ಚನ್ನು ಹಾಕಿದ್ದೀನಿ. ಮತ್ತು 5 ಚೈನ್ ಹಾಕಿ 5 ಕಂಬಗಳ ಆರ್ಚನ್ನು ಹಾಕಿದ್ದೀನಿ. ಆಮೇಲೆ ಮತ್ತೆ 4 ಕಂಬಗಳ ಆರ್ಚನ್ನು 2 ಸಲ ಹಾಕಿದ್ದೀನಿ. ಇದೇ ರೀತಿಯೇ ನಾನು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿದ್ದೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಸಾರಿ ಕುಚ್ ಡಿಸೈನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟೊತ್ತು ನನ್ನ ಚಾನಲ್ನ ಯಾರೆಲ್ಲ ನೋಡಿದಿರೋ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.